ಪ್ರದರ್ಶನವನ್ನು ಮಾಡ್ತಾರೆ. ಕಿರಣ್ ನಮಗೆ ಭಾಳ ಆತ್ಮೀಯರು, ನಮ್ಮ ಹನುಮಂತಪ್ಪನವ್ರು ಬರಲೇಬೇಕು ಅಂತ ಹೇಳಿದರು. ಹಾಗಾಗಿ ಬಂದೆ. ಇವತ್ತು ಇಷ್ಟೊಂದು ಮಾಧ್ಯಮಗಳಿದ್ದರೂ ಸಹ ಎಲ್ಲರೂ ಬಂದು ಈ ನಾಟಕಕ್ಕೆ ಪ್ರೋತ್ಸಾಹ, ನಿಮ್ಮ ಚಪ್ಪಾಳೆ, ನಿಮ್ಮ ಆಶೀರ್ವಾದ ಚೆನ್ನಾಗಿ ನಡೀತದೆ. ನಿಮ್ಮೆಲ್ಲರ ಚಪ್ಪಾಳೆ ಜೊತೆಲಿ ನಾಟಕ ಮುಂದುವರಿಲಿ. ಮಾತಾಡೋಕ್ಕೆ ಹೋಗಲ್ಲ, ಎಲ್ಲ ವಿಷಯನೂ ಎಲ್ರಿಗೂ ಗೊತ್ತಿದೆ. ಹಾಗೆ ಒಂದು ಹಾಡು ಆಡ್ಬಿಟ್ಟು ನಾನು ಮುಕ್ತಾಯ ಮಾಡ್ತೀನಿ. ನೋಡು ದೇವಿರವ ನೋಡು ದೇವಿ ವಿಧವ ನಡೆಸುವರ ಪರಿಯ ಭಾರತಂದ ಮನಗರು ಚಲ ಪಡೆದಿದೆ. ನೋಡು ದೇವಿ ವಿಧವ ತುಂಬಾ ಧನ್ಯವಾದಗಳು.
ಪರಮಾತ್ಮ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಇಲ್ಲಿಗೆ ಬಂದಂತಾಯಿತಲ್ಲ ದೇವ. ನಾನು ಈಗಲೇ ನಮ್ಮ ಅಣ್ಣನ ಆಜ್ಞೆಯಂತೆ ನನ್ನ ಪ್ರೀತಿಯ ಬಂಧುವಾದ ಪ್ರಾಣಸಖನಾದ ಶ್ರೀಕೃಷ್ಣನು ಕಾಣಲು ನಾನು ದ್ವಾರಕೆಗೆ ಈಗಲೇ ಹೊರಡುವೆನು.
ರಾಜ್ಯವನ್ನು ಬೇಕಾಗುತ್ತೆ. ರಾಜ್ಯವನ್ನು ಬೇಕಾದ್ರೆ ಎಲ್ಲರ ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆಯಲಿ. ಎಲ್ಲ ಹೋದರೆ ಮತ ಕಾಡಿಗೆ ಒಂದುವೆ ಈ ಯುದ್ಧದಲ್ಲಿ ಅವರೇನನ್ನು ಜಯಿಸಲಾದ್ರೆ ಅಖಂಡ ಸಾಮ್ರಾಜ್ಯ. ಒಂದು ವೇಳೆ ಮರಣವನ್ನು ಅಪ್ಪಿದಾದ್ರೆ ವೀರ ಸ್ವರ್ಗ. ವೇದಿಕೆ ಮೇಲೆ ಬರಬೇಕು. ಹಾಗೆ ಚಿಕ್ಕರಾಜಣ್ಣನವರು, ನರಸಿಂಹಮೂರ್ತಿರು, ಗ್ರಾಮದ ಹಿರಿಯ ಮುಖಂಡರು ವಿ ನಂಜಪ್ಪನವರು, ಮಣ್ಣಿನ ಮಗ ರಾಮಕೃಷ್ಣನವರು, ನಾಗರಾಜಣ್ಣನವರು, ಅನ್ಯತಾ ಬಾಲಸುಡಿ ವೆಂಕಟೇಶಣ್ಣವರು, ಲಿಂಗೇಶ್ವರ ನಂಜಪ್ಪನವರು ಎಲ್ಲ ಮುಖಂಡರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತೀನಿ. ನಮ್ಮ ಪ್ರಕಾಶ್ ಕೇವಲ ಒಂದು 10-15 ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಅದಾದ ನಂತರ ನಾಟಕ ಮುಂದುವರಿಯುತ್ತದೆ. ಅನ್ನೀಸಣ್ಣವರು, ನಾಗರಾಜಣ್ಣವರು, ನಮ್ಮ ಅಂಚೆಪಾಳ್ಯ ಕಣ್ಣಪ್ಪ ಅವರು, ನಂದಕುಮಾರ್ ಅವರು, ಲಾಯರ್ ಮಂಜುನಾಥ್ ಅವರು, ರೇಣುಕಾ ಪ್ರಸಾದ್ ಅವರು, ತಾತಪ್ಪ ಸ್ವಾಮಿಯವರು, ಗ್ರಾಮ ಪಂಚಾಯತಿ ಮೆಂಬರ್ಸು ಲೋಕೇಶು, ನಾಗೇಶು, ಪ್ರಕಾಶು, ಅನ್ಯತಾ ಭಾವಿಸ್ಬೇಡಿ. ಯಾರು ಮುಖಂಡಿದ್ದೀರಾ ದಯವಿಟ್ಟು ಎಲ್ಲ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಶಿವಣ್ಣವರು, ಮಹೇಶ್, ತಿಮ್ಮಣ್ಣ, ತಗಚ್ಕುಪ್ಪೆ ಸಂಜೀವಣ್ಣವರು. ಈ ಕಾರ್ಯಕ್ರಮ ಒಂದು 10-15 ನಿಮಿಷದಲ್ಲಿ ಮುಕ್ತಾಯ ಮಾಡ್ತೀವಿ. ಲೋಕೇಶ್
ಶಾಸಕರು ಬರಬೇಕು. ರಾಮಾಯಣಪಾಳ್ಯ ಏಕಲವ್ಯರು, ಗುಂಡೂರು ಸೋಮಣ್ಣನವರು, ತಿಮ್ಮಣ್ಣನವರು, ಅವರು ಸಹ ವೇದಿಕೆ ಮೇಲೆ ಬರಬೇಕು. ಕುಂಬಳಗೋಡು ಗ್ರಾಮಸ್ಥರು, ಕೇರ್ಪಳ್ಳಿ ಗ್ರಾಮಸ್ಥರು ಹಾಗೂ ಹೊಸಪಳ್ಳಿ ಗ್ರಾಮಸ್ಥರು, ಕಣ್ಮಿಂಟೆ ಗ್ರಾಮಸ್ಥರು, ಅಂಚೆಪಳ್ಳಿ ಗ್ರಾಮಸ್ಥರು, ಕಂಬಿಪುರ ಗ್ರಾಮಸ್ಥರು, ಕಾರ್ಬೆಲೆ ಗ್ರಾಮಸ್ಥರು ಎಲ್ಲರೂ ನಮ್ಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಮುಖಂಡರುಗಳು ವೇದಿಕೆ ಮೇಲೆ ಬರಬೇಕೆಂದು ತಮ್ಮನ್ನು ಪ್ರಾರ್ಥಿಸಿಕೊಳ್ಳುತ್ತೇವೆ. ದಯವಿಟ್ಟು ಯಾರನ್ನು ಹೆಸರು ಕರೆಯಲಿಲ್ಲ ಅಂತ ದಯವಿಟ್ಟು ಯಾರು ನಾರಾಯಣ ಸ್ವಾಮಿಯವರು, ಉದಯ್ ಕುಮಾರ್ ಮತ್ತು ಕುಮಾರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಬರಬೇಕು. ಹಲೋ ತಾತಪ್ಪರು ಸ್ವಾಮಿ ಬನ್ನಿ. ಹಲೋ ಎಲ್ಲ ಸಾಮಾನ್ಯ ಎಲ್ಲರಿಗೂ ಹಾಕ್ಬಿಡಿ. ಫಸ್ಟ್ ಎಲ್ಲರೂ ಆರಾಗಳು ಹಾಕ್ಬಿಡಿ, ಆಮೇಲೆ ಹಂಗೆ ಸರಿ ಹಾಕ್ಬಿಡಿ. ದಯವಿಟ್ಟು ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ ಮುಖಂಡರುಗಳು ದಯವಿಟ್ಟು ಸಾಲಾಗಿ ನಿಂತ್ಕೊಳ್ಳಿ. ಇಲ್ಲಿ ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಗೊಂದಲ ಆಯ್ತದೆ. ಗೊಂದಲ ಆಗೋದು ಬೇಡ. ದಯವಿಟ್ಟು ಎಲ್ಲ ಸಾಲಾಗಿ ನಿಂತ್ಕೊಳ್ಳಿ. ನಂಜಪ್ಪಣ್ಣವರಿಂದನೇ ಗೊಂದಲ ಜಾಸ್ತಿ ಆಯ್ತಿರೋದು. ಬಂದು ನಿಮ್ಮ ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಚಿಕ್ಕರಾಜರವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ನಾಟಕ ಮಂಡಳಿ ಪರವಾಗಿ ಮತ್ತು ಈ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಗ್ರಾಮದ ಹಿರಿಯರಾದಂಥ ನಂಜಪ್ಪಣ್ಣವರು ಇದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಕುಂಬಳಗೋಡು ಗ್ರಾಮದ ಹಿರಿಯ ಕಲಾವಿದರಾದಂಥ ನಾಗರಾಜಣ್ಣವರು ಇದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪಕ್ಕದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದಂಥ ಲಕ್ಷ್ಮಯ್ಯನವರು ಬಂದಿದ್ದಾರೆ, ಅವ್ರಿಗೂ ಸಹ ನಾವು ಈ ನಾಟಕದ ಮಂಡಳಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ವೆಂಕಟೇಶನವರು ಇದ್ದಾರೆ, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕುಂಬಳಗೋಡು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ನರಸಿಂಹಮೂರ್ತಿ ಅವರು ಇದ್ದಾರೆ, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ರಾಮಕೃಷ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಣಿಮಣಿಕೆ ಗ್ರಾಮದ ಪ್ರಕಾಶ್ ರವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಣಿಮಣಿಕೆ ಗ್ರಾಮದ ಶಿವಣ್ಣನವರು ಬಂದಿದ್ದಾರೆ, ಹಿರಿಯ ಮುಖಂಡರು, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಗೋಪಾಲ್ ಕೃಷ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗೇರಪಾಳ್ಯ ಗ್ರಾಮದ ಪಂಚಾಯಿತಿ ಸದಸ್ಯರಾದಂಥ ಲಕ್ಷ್ಮಣ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಕೆಗೊಳ್ಳಹಳ್ಳಿ ಗ್ರಾಮ ಪಂಚಾಯಿತಿಯ ಮುಖಂಡರಾದಂಥ ಸಂಜೀವ್ ರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೇ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ನಮ್ಮ ನಾಗೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೇ ಗೇರ್ಪಾಳ್ಯ ಗ್ರಾಮದ ಸದಸ್ಯರಾದಂಥ ಮಹೇಶ್ ಮತ್ತು ಮಂಜೂರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಕಣ್ಮಣಿಕೆ ಗ್ರಾಮದ ಸದಸ್ಯರಾದಂಥ ತಿಮ್ಮಣ್ಣವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸಿದ್ದೇವೆ. ಹಾಗೂ ನಮ್ಮ ಹಿರಿಯ ಕಲಾವಿದರಾದಂಥ ನಂಜಪ್ಪಣ್ಣವರು, ಈಶ್ವರ ರಂಗಯ್ಯನವರ ಮಗನಾದಂಥ ನಂಜಪ್ಪಣ್ಣವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಹಿರಿಯ ಮುಖಂಡರು ಆದಂಥ ಕಣ್ಣಪ್ಪಣ್ಣವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಮತ್ತೋರ್ವರಾದಂಥ ಅನೀಸ್ರವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಕದ್ರಣ್ಣವರು ಬಂದಿದ್ದಾರೆ, ಅವ್ರಿಗೂ ಸಹ ನಾಟಕದ ಮಂಡಳಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಮದ್ದೂರು ತಾಲೂಕಿನ ಹಿರಿಯ ಕಲಾವಿದರಂತ ಬೋರಪ್ಪನವರು ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ನಾಟಕ ಮಂಡಳಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗುಂಡೂರು ಮುಖಂಡರಾದಂಥ ಸೋಮಣ್ಣವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ತಿಮ್ಮಣ್ಣವರು ವೇದಿಕೆ ಮೇಲೆ ಬರಬೇಕು. ಗುಂಡೂರು ತಿಮ್ಮಣ್ಣವರು. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಟೇಲ್ ದೇವರಾಜ್ ಅವರಿಗೆ ನಮ್ಮ ಈ ನಾಟಕದ ಪರವಾಗಿ ಸ್ವಾಗತ ಹಾಗೂ ಸನ್ಮಾನ. ಹಾಗೆ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ವೆಂಕಟೇಗೌಡರಿಗೂ ಸಹ ಸ್ವಾಗತ ಹಾಗೂ ಸನ್ಮಾನ. ಹಾಗೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಗ್ರಾಮ ಪಂಚಾಯತಿ ಸದಸ್ಯರು ಮುಖಂಡರು ಯಾರೇ ಇದ್ರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮಾಜಿ ಹಾಲಿ ಸದಸ್ಯರು ಎರಡೇ ನಿಮಿಷ ಈ ನಾಟಕದ ಕಾರ್ಯಕ್ರಮವನ್ನು ಉದ್ದೇಶಿಸಿ ದೇವರಾಜ್ ಹಾಗೂ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಿಕ್ಕರಾಜುರವರು ಇವರಿಬ್ಬರು ಒಂದು ಎರಡೆರಡು ಮಾತಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಹಾಗೆ ಈ ಕಾರ್ಯಕ್ರಮವನ್ನು ತಿಮ್ಮಣ್ಣವ್ರಿಗೆ ಸ್ವಾಗತವನ್ನು ಬಯಸ್ತಾ ಸನ್ಮಾನ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನ ನಮ್ಮೆಲ್ಲರ ಗ್ರಾಮ ಪಂಚಾಯಿತಿಯ ಹಿರಿಯರು ಪಟೇಲ್ ನರಸೇಗೌಡರವರ ಆಶೀರ್ವಾದ ಹಾಗೂ ಮತ್ತೋರ್ವ ಹಿರಿಯರು ವಿ ನಂಜಪ್ಪನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರೆಲ್ಲ ಸಹಕಾರ ಪೂರ್ತಿಯಾಗಿ ನಮಗೆ ಕೊಟ್ಟಿದ್ದಾರೆ. ಹಾಗೆ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಈ ಕುಂಬ್ಳಗೋಡು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಗ್ರಾಮಸ್ಥರು ಬಂದು ಆಶೀರ್ವದಿಸ್ತೀರಾ. ತಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಚಿಕ್ಕರಾಜರವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಚಿಕ್ಕರಾಜಣ್ಣ ಆದ್ಮೇಲೆ ದೇವರಾಜ್ ಮಾತಾಡ್ತಾರೆ. ಆತ್ಮೀಯ ಕಲಾಭಿಮಾನಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ನಮ್ಮ ಕುಂಬ್ಳಗೋಡು ಗ್ರಾಮದ ಎಲ್ಲ ಕಲಾಭಿಮಾನಿಗಳೇ,
ಬಹಳ ಸಂತೋಷ ಆಗ್ತದೆ. ನಮ್ಮ ಕುಂಬ್ಳೂಡು ಗ್ರಾಮದಲ್ಲಿ ನಮ್ಮ ಗ್ರಾಮದವರು ಎಲ್ಲರೂ ಸೇರಿ ಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ನಾಟಕವನ್ನ ನಮ್ಮ ನಂಜಪ್ಪಣ್ಣವರು ಹಿರಿಯರು ಅವರ ಮಾರ್ಗದರ್ಶನದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಾವು ಕೂಡ ಈ ನಾಟಕವನ್ನ ಕಳೆದ 2 ಗಂಟೆಯಿಂದ ವೀಕ್ಷಣೆ ಮಾಡಿದ್ದು. ಈ ನಾಟಕವನ್ನು ನೋಡಿದ್ರೆ ಪಟೇಲ್ ನರಸೇಗೌಡರು ನನಗೆ ನೆನಪಾಗ್ತದೆ. ಆ ಪಟೇಲ್ ನರಸೇಗೌಡರು ಕೂಡ ಅಂದಿನ ಕಾಲದಲ್ಲಿ ಅವರ ಜೊತೆಗಾರರು ನಮ್ಮ ನಂಜುಂಡಪ್ಪನವರು, ನಮ್ಮ ಲಕ್ಷ್ಮಯ್ಯನವರು ಇಲ್ಲೇ ಇದ್ದಾರೆ, ನಮ್ಮ ಬ್ಯಾಟಣ್ಣವರು, ನಮ್ಮ ನಂಜಪ್ಪನವರು 5 ಜನ ಪಂಚ ಪಾಂಡವ್ರ ತರ ಏನು ಈ ಸುತ್ತಮುತ್ತಲ ಭಾಗದಲ್ಲಿ ನಾಟಕವನ್ನು ಆಡೋದಿರ್ಬೋದು, ಎಲ್ಲರಿಗೂ ಮಾರ್ಗದರ್ಶನ ನೀಡಿರ್ಬೋದು. ಒಂದು ಅಂದಿನ ಕಾಲದಲ್ಲಿ ಅವರ ಆಶೀರ್ವಾದದಿಂದ ಇವತ್ತು ಕೂಡ ಇಂದಿನ ಪೀಳಿಗೆ ಬಹಳ ಅಚ್ಚುಕಟ್ಟಾಗಿ ನಾಟಕವನ್ನ ಮತ್ತು ಎಲ್ಲರ ಹಿರಿಯರ ಸಹಕಾರದಿಂದ ಒಂದು ಕುರುಕ್ಷೇತ್ರ ನಾಟಕವನ್ನ ನಮ್ಮ ಕುಂಬ್ಳೂಡು ಗ್ರಾಮದಲ್ಲಿ ಆಡ್ತಾ ಇದ್ದಾರೆ. ನಮ್ಮ ಕುಂಬ್ಳೂಡು ಗ್ರಾಮದ ಕಲಾಭಿಮಾನಿಗಳಿಗೆ ಜೋರಾದ ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ ಬರಬೇಕು. ನಿಮ್ಮ ಚಪ್ಪಾಳೆ ಅವರಿಗೆ ಉತ್ಸಾಹ. ನಮ್ಮ ಕೃಷ್ಣ ಪರಮಾತ್ಮನ ಒಂದು ನಾಟಕವನ್ನ ಕೃಷ್ಣನ ಪಾತ್ರಧಾರಿ ಚಿಕ್ಕ ಹುಡುಗ ಆದ್ರೂ ಕೂಡ ಬಹಳ ಸುಂದರವಾಗಿ ಮೂಡ್ ಬರ್ತಾ ಇದೆ, ಸೊಗಸಾಗಿ ನಮ್ಮ ನಂಜೇಗೌಡರು ಆಡ್ತಾ ಇದ್ದಾರೆ. ಹಾಗೆ ಸೂತ್ರಧಾರಿಗೆ ನಮ್ಮ ಶ್ರೀನಿವಾಸರು ಕೂಡ ಅವರ ಒಂದು ವೀಕ್ಷಣೆಯನ್ನು ಮಾಡಿದ ಅವರು ಕೂಡ ಬಹಳ ಸೊಗಸಾಗಿ ನಾಟಕ ಮೂಡ್ ಬರ್ತಾ ಇದೆ. ಅರ್ಜುನನ ಪಾತ್ರಧಾರಿ ನಮ್ಮ ನಾಗರಾಜಣ್ಣವರು ಕೂಡ ಅವರು ಕೂಡ ಬಹಳ ಸೊಗಸಾಗಿ ನಾಟಕ ಮೂಡ್ ಬರ್ತಾ ಇದೆ. ನಮ್ಮ ಲೋಕಣ್ಣವರವರು ಅಭಿಮನ್ಯು ಪಾತ್ರಧಾರಿ ಬಹಳ ಸೊಗಸಾಗಿ ಅವರು ಕೂಡ ಆಡ್ತಾ ಇದ್ದಾರೆ. ನಾನು ಎಲ್ಲೇ ಹೆಸರು ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಸುಬ್ಬಣ್ಣ ದುರ್ಯೋಧನ ಕೂಡ ಅವರ ಒಂದು ತುಣುಕನ್ನು ನೋಡಿದ ಬಹಳ ಸೊಗಸಾಗಿ ಬರ್ತಾ ಇದೆ. ಅದ್ರ ಜೊತೆಲಿ ನಮ್ಮ ಏನು ನಾಟಕವನ್ನು ಕಲಿಸಿದ್ದಾರೆ ಮಾಸ್ಟರ್, ಏನ್ ನಿಮ್ಮ ಮಾಸ್ಟರ್ ಹರೀಶ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಬಹಳ ಇನ್ನ ಚಿಕ್ಕ ವಯಸ್ಸು, ಬಹಳ ಚೆನ್ನಾಗಿ ಕಲಿಸಿದಾರ. ನಿಮ್ಮ ಒಂದು ತಬಲಾ ಇರ್ಬೋದು, ನಿಮ್ಮ ಹಾರ್ಮೋನಿ ಇರ್ಬೋದು, ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಮ್ಮ ಪಾತ್ರಧಾರಿಗೆ ನೀವೇ ಅಲ್ಲೇ ಯಾವ ರೀತಿ ಆಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀರಾ. ನಮ್ಮ ಹಿರಿಯರಾದ ನಮ್ಮ ಕಣ್ಣಪ್ಪನವರು, ನಮ್ಮ ಅಂಚೆಪಾಳ್ಯ ಗ್ರಾಮದವರು, ಅವರು ನಮ್ಮ ತಂದೆ ಕಾಲದವರು, ಅವರು ಎಲ್ಲರ ಮಾರ್ಗದರ್ಶನದಿಂದ ನಮ್ಮ ತಾಲೂಕ್ ಪಂಚಾಯತ್ ಹಿರಿಯರಾದ ನಮ್ಮ ವೆಂಕಟೇಶಣ್ಣವರು ಎಲ್ಲರ ಒಂದು ಸಹಕಾರದಿಂದ ಒಂದು ನಾಟಕ ಮೂಡಿ ಬರ್ತಾ ಇದೆ. ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸಾಕಷ್ಟು ಜನ ಸದಸ್ಯರು ಕೂಡ ಪಾತ್ರಧಾರಿಯಾಗಿದ್ದಾರೆ. ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ, ಹೆಸರು ಹೇಳಿದ್ರೆ ಒಂದು 150 ಜನ ಹೆಸರು ಹೇಳ್ಬೇಕಾಗ್ತದೆ. ಹಂಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ನಮ್ಮ ಕುಂಬ್ಳೂರು ಗ್ರಾಮದಲ್ಲಿ ಈಗಾಗಲೇ ಈ ವರ್ಷ 2 ನಾಟಕವನ್ನು ನೋಡಿದೆ. ಇದು 2ನೇ ನಾಟಕ. 3ನೇ ನಾಟಕ ನಮ್ಮ ನಂಜಪ್ಪನವ್ರು ಹೇಳ್ತಾ ಇದ್ರು, ನಮ್ಮ ದೇವರಾಜ್ ಅವರು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ನರಸಿಂಹಮೂರ್ತಿ ಅವ್ರನ್ನ ಇಬ್ಬರನ್ನು ಸೇರಿ ನಾನು ದುರ್ಯೋಧನ ಮಾಡ್ತೀನಿ, ಆ ನಾಟಕ ಮುಂದೆ 3ನೇ ನಾಟಕ ನಾನು ಆಡ್ತೀನಿ ನನ್ನ ಅಧ್ಯಕ್ಷತೆಯಲ್ಲಿ ಅಂತ ಹೇಳಿದ್ರು. ನಂಜಪ್ಪನವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳಿ ನಮ್ಮ ಅಧ್ಯಕ್ಷರು ದೇವರಾಜ್ ಅವರು ಅಧ್ಯಕ್ಷರಾದ್ಮೇಲೆ ಇಲ್ಲಿ 2 ನಾಟಕ ನಾವು ನೋಡ್ತಾ ಇದೀವಿ. ನಮ್ಮ ಕಣಿಮಿಣಿಕೆ ಗ್ರಾಮದಲ್ಲೂ ಕೂಡ ಅಲ್ಲೂ ಕೂಡ ಕಳೆದ ತಿಂಗಳು ಕುರುಕ್ಷೇತ್ರ ನಾಟಕವನ್ನು ಆಡಿದ್ರು ಕೂಡ ಅಲ್ಲೂ ಕೂಡ ಬಹಳ ಸೊಗಸಾಗಿ ಆಡಿದ್ರು. ಮುಖ್ಯವಾಗಿ ನಮ್ಮ ಕುಂಬ್ಳೂರು ಗ್ರಾಮ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹತ್ರ ಇರೋದು, ಆದ್ರೂ ಕೂಡ ಇಂದಿನ ಕಾಲದಲ್ಲಿ ಸಿನಿಮಾ ಧಾರಾವಾಹಿ ಅಂತ ಇಂದಿನ ಕಾಲದಲ್ಲಿ ಇಷ್ಟು ಜನ ವೀಕ್ಷಣೆ ಮಾಡಿ ಕಲಾಭಿಮಾನಿಗಳಿಗೆ ನೀವೆಲ್ಲರೂ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದೀರಾ. ನಿಮ್ಮ ಒಂದು ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ನಮ್ಮ ಪಾತ್ರಧಾರಿಗಳ ಮೇಲೆ ಇರಲಿ ಅಂತ ಹೇಳಿ ನಮ್ಮ ಉಪಾಧ್ಯಕ್ಷರಾದ ಗೋಪಾಲ್ ಕೃಷ್ಣ ಅವರು ಕೂಡ ಇಲ್ಲೇ ಇದ್ದಾರೆ. ಎಲ್ಲ ನಮ್ಮ ಕಿರಿಯರು ಎಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ನಾಟಕವನ್ನ ಮಾಡ್ತಾ ಇದ್ದಾರೆ. ಈ ಒಗ್ಗಟ್ಟು ಹಿಂಗೆ ಇರಬೇಕು. ಯಾಕೆ ಈ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ ಅಂತ ಹೇಳಿದ್ರೆ, ಹಿಂದೆ ನಮ್ಮ ಸ್ವತಂತ್ರ ಬರಬೇಕಾದ್ರೆ ಬೀದಿ ನಾಟಕ ಆಡಿ, ಅಂದು ಗಣೇಶ ಉತ್ಸವ ಮತ್ತೊಂದು ಬೀದಿ ನಾಟಕ ಆಡಿ ಜನರನ್ನ ಒಗ್ಗೂಡಿಸಿ ಅಂದು ಸ್ವತಂತ್ರ ಬರಲಿಕ್ಕೆ ಕಾರಣ ಆದ್ರು. ಇಂದು ಕೂಡ ನಮ್ಮ ಕುಂಬ್ಳೂರು ಗ್ರಾಮ ಎಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಕುಂಬ್ಳೂರು ಗ್ರಾಮಕ್ಕೆ
ಧನ್ಯವಾದಗಳು. ನಮ್ಮ ಸನ್ಮಾನ್ಯ ಸೋಮಶೇಖರ್ ಗೌಡರು ಕೂಡ ಬರಬೇಕಾಯಿತು. ಅವರು ಊರಲ್ಲಿ ಇದ್ದಿದ್ರೆ ಖಂಡಿತ ಬರ್ತಾ ಇದ್ರು. ಅವರು ಕೂಡ ಸಹಕಾರವನ್ನ ಕೊಡ್ತೀವಿ ಅಂತ ಮಾತನ್ನ ಹೇಳ್ತಾ ಇದ್ರು. ಎಲ್ರಿಗೂ ಒಳ್ಳೇದಾಗ್ಲಿ. ಮುಂದೆ ನಮ್ಮ ದೇವರಾಜ್ ಮಾತಾಡ್ತಾರೆ ಒಂದೆರಡು ಮಾತನ್ನು. ಎಲ್ರಿಗೂ ನಮಸ್ಕಾರ. ಏನು ಈ ಶುಭ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಭಾಷಣ ಜಾಸ್ತಿ ಕೇಳಲ್ಲ, ನೀವು ನಾಟಕ ನೋಡ್ಬೇಕು ಅಂತ ಕಾಯ್ತಾ ಇದ್ದೀರಾ. ಹಂಗಾಗಿ ನಾನು ಸಹ ಜಾಸ್ತಿ ಏನು ಮಾತಾಡಕ್ ಹೋಗಲ್ಲ, ಎರಡೇ ಮಾತಲ್ಲಿ ಮುಗಿಸ್ತೀನಿ. ಈ ಕುಂಬಳಗೂಡಲ್ಲಿ ಕುರುಕ್ಷೇತ್ರ ನಾಟಕಕ್ಕೆ ಒಂದು ಮಹತ್ವವಾದ ಒಂದು ಶಕ್ತಿ ಇದೆ. ಅಭಿಮಾನಿಗಳೇ, ನಿಮ್ಗೆಲ್ರಿಗೂ ಗೊತ್ತಿದೆ, ಕುಂಬಳಗೂಡಲ್ಲಿ ಇವತ್ತಿಂದ ನಾಟಕ, ಅದು ಕುರುಕ್ಷೇತ್ರ ನಾಟಕ ಆಡ್ತಾ ಇಲ್ಲ. ನಮ್ಮ ಮಾಜಿ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಚಿಕ್ಕರಾಜ್ ಅವರು ಹೇಳ್ದಂಗೆ, ನಮ್ಮ ತಂದೆಯವ್ರ ಕಾಲದಿಂದನೂ ಈ ಕುರುಕ್ಷೇತ್ರ ನಾಟಕ ಪ್ರತಿ ವರ್ಷನೂ ಅಭಿನಯಿಸ್ತಾ ಬಂದಿದ್ರು. ಅವರು ಸಹ ಸುಮಾರು ವರ್ಷಗಳು ಮಾಡಿದ್ರು. ನಾನು ಸಹ ಕೃಷ್ಣನ್ ಪಾತ್ರ 3 ಸಲ ಮಾಡಿದೆ ನಮ್ಮ ಗ್ರಾಮದಲ್ಲಿ. ಪ್ರತಿ ಸಾಲಿನೂ ಈ ಜನಗಳ ಸಂಖ್ಯೆ ನೋಡ್ತಾ ಇದ್ರೆ ಈ ಕಲಾವಿದರುಗಳಿಗೆ ಮತ್ತೆ ನಾವು ಈ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಅಭಿಮಾನ ಹುಚ್ಚು ಅಭಿಮಾನನ ಜಾಸ್ತಿ ಆಗ್ತಿರ್ತದೆ. ಯಾಕೆ ಕಾರಣ ಅಂದ್ರೆ, ನೀವು ಇಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ತಕ್ಕಿರ್ತ ಅಂತ ಒಂದು ಪ್ರೋತ್ಸಾಹನೇ ಈ ಕಲಾವಿದರಿಗೆ ಪ್ರೋತ್ಸಾಹ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಇದೇ ಗ್ರಾಮದಲ್ಲಿ ನಾವು ಯಾವುದೇ ಒಂದು ವಿಚಾರದಲ್ಲಾಗ್ಲಿ ಒಗ್ಗಟ್ಟಾಗಿ ಪ್ರದರ್ಶನ ಮಾಡ್ತೀವಿ ಅನ್ನೋದಕ್ಕೆ ಸಾಕ್ಷಿಭೂತರಾದಂಥ ನೀವೇ ಕಾರಣ. ಇವತ್ತು ಕಳೆದ 2-3 ತಿಂಗಳಿಂದ ಇದೇ ಜಾಗದಲ್ಲಿ ಒಂದು ಶನಿಮಾತ್ಮ ನಾಟಕ ಆಡಿದ್ರು ನಮ್ಮ ರೇಣುಕಾ ಪ್ರಸಾದ್ ಮತ್ತು ಅವರ ತಂಡದವರು. ಅವತ್ತು ಸಹ ಇದೇ ತರ ಜನ ಸೇರಿದ್ರು. ಅಂದ್ರೆ ಕಲೆಗೆ ಎಷ್ಟು ಬೆಲೆ ಕೊಡ್ತೀರಾ ಕುಂಬಳಗೂಡು ಮತ್ತೆ ಈ ಸುತ್ತಮುತ್ತಿನ ಗ್ರಾಮದ ಜನತೆ ಅನ್ನೋದಕ್ಕೆ ಸಾಕ್ಷಿ ನೀವೇ ಆಗ್ತೀರಾ. ದಯವಿಟ್ಟು ಇದೇ ರೀತಿ ಈ ಕಲಾ ಸಂಘಕ್ಕೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಪತ್ರಿಕಾ ಮಿತ್ರರಿಗೂ ಸ್ವಾಗತ ಬಯಸ್ತಾ, ಮತ್ತೆ ಪೊಲೀಸ್ನವ್ರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿದ್ಯುತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಾದಂಥ ಎಲ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ಇದೇ ರೀತಿ ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳಿ, ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಹೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ಕುಂಬಳಗೂಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಿಕ್ಕರಾಜಣ್ಣವರು ಮಾತಾಡಿದ್ರು. ಹಾಗೆ ಹಾಲಿ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜಣ್ಣವರು ಅವರು ಸಹ ಮಾತಾಡಿದ್ರು. ಈಗ ನಮ್ಮ ನರಸಿಂಹಮೂರ್ತಿ ಅವರು ಮಾತಾಡಬೇಕು ಅಂತ ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಸಂದರ್ಭದೊಳಗೆ ಏನಿಲ್ಲ, ಆ ಥರದ್ದೇನಿಲ್ಲ. ನಾವು ಸುಮ್ಮನೆ ಫೇಕ್ ಸಿಕ್ಕರು ಅಷ್ಟೇನೆ, ನಾವೇನು ನಾಟಕ ಮಾಡೋದಿಲ್ಲ. ಏನು ಫೇಕ್ ಸಿಕ್ಕರು ಅಷ್ಟೇ. ದಯವಿಟ್ಟು ಇನ್ನೂ ಚೆನ್ನಾಗಿ ನಾಟಕ ಆಡಬೇಕು ಅಂತ ಕೇಳ್ಕೊಂತೀವಿ. ಹೆಚ್ಚಿನ ರೀತಿಯಲ್ಲಿ ಜನ ಸೇರಿರೋದ್ರಿಂದ ಸುಮ್ಮನೆ ಇಲ್ಲಿ ನಮ್ಮಿಂದ ನಿಮ್ಗೆಲ್ಲ ತೊಂದರೆ ಆಗ್ತೈತೆ ಅಂತ ಹೇಳ್ತಾ ನಮಗೆ ಹಾಗೆ ಅರ್ಜಿ ಬೆಳೆದ ಹಿರಿಯರವರಿಗೆ ಸ್ವಾಗತ ಕೋರಿಸ್ತಾ ಇದ್ದೀವಿ. ಹಾಗೆ ಒಂದು ನಿಮಿಷ ಇವತ್ತು ಟಿವಿಲೆಲ್ಲ ಧಾರಾವಾಹಿ ನೋಡುವಂತ ಕಾಲ ಅಧ್ಯಕ್ಷರೇ. ಟಿವಿಲಿ ಧಾರಾವಾಹಿ ಪಿಕ್ಚರ್ಗಳು ನೋಡುವಂತ ಕಾಲ. ಈ ಕುರುಕ್ಷೇತ್ರ ನಾಟಕ ನೋಡೋಕ್ಕೆ ಇಷ್ಟೊಂದು ಜನ ಸೇರೋರು ಅಂದ್ರೆ ಖಂಡಿತವಾಗಿಯೂ ನಮಗೆ ಪ್ರೋತ್ಸಾಹ ಇನ್ನೂ ಹೆಚ್ಚಿನ ರೀತಿ ಇದೆ ಅಂತ ಅರ್ಥ. ಹಾಗಾಗಿ ನಮ್ಮ ನಾಟಕದ ಮಾಸ್ಟರ್ ಹರಿಪ್ರಸಾದ್ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ತಾವೆಲ್ಲ ಮುಖಂಡರು ಸೇರಿ ಮಾಡಬೇಕು ಅಂತ ಕೇಳ್ಕೊಂತೀನಿ. ಹಾಗೆ ಈ ನಾಟಕ ಮಾಡಲಿಕ್ಕೆ ಸಹಾಯ ಮಾಡಿದವರು 500 ರಿಂದ 50,000 ಗಂಟ ಸಹಾಯ ಮಾಡಿದ್ದಾರೆ. ಎಲ್ಲ ತಬಲಾ ಮಾಸ್ಟರ್, ಹಾರ್ಮೋನಿಯಮ್ಮು, ಪ್ರತಿಯೊಬ್ಬರು ನಿಮ್ಮ ಟೀಮ್ ಎಂಟೈರ್ ಏನಿದೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ಚಿಕ್ಕರಾಜರವರು 20,000 ಕೊಟ್ಟಿದ್ದಾರೆ. ಹಾಗೆ ಲಕ್ಷ್ಮಣ್ಣನವರು 10,000 ಕೊಟ್ಟಿದ್ದಾರೆ. ಹಾಗೆ ರಾಮಕೃಷ್ಣನವರು ಕೊಟ್ಟಿದ್ದಾರೆ 5,000. ಹಾಗೆ ನಮ್ಮ ಗೋಪಾಲ್ ಕೃಷ್ಣ ಅವರು 5,000 ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ನಮ್ಮ ಪ್ರಕಾಶ್ ಅವರು 5,000 ಕೊಟ್ಟಿದ್ದಾರೆ. ಈಗ ಹೇಳ್ತಾ ಹೋದ್ರೆ ತುಂಬಾ ಜನ ಇದ್ದಾರೆ. ತಿಮ್ಮಣ್ಣನವರು 5,000 ಕೊಟ್ಟಿದ್ದಾರೆ. ಮಹೇಶ್ ಅವರು ಕೊಟ್ಟಿದ್ದಾರೆ. ಶಿವಣ್ಣನವರು 5,000 ಕೊಟ್ಟಿದ್ದಾರೆ. ಹಾಗೆ ಈ ನಾಟಕಕ್ಕೆ ವೆಂಕಟೇಗೌಡರು, ನಮ್ಮ ಅಧ್ಯಕ್ಷರು ದೇವರಾಜು ಹಾಗೂ ನರಸಿಂಹಮೂರ್ತಿರವರು ಸೀನ್ಸು ಮತ್ತೆ ತಬಲಾ
ವಾದ್ಯಗೋಷ್ಠಿ ಇದೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ಏನಾನ ಇನ್ನೂ ನಿಮಗೆ ಶಾರ್ಟೇಜ್ ಬಂದು ಏನಾದರೂ ಹಣ ಬೇಕು ಅಂದರೆ ಹೇಳಿ ಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಹಣ ಶಾರ್ಟೇಜ್ ಆಗಲ್ಲ ಅಂದ್ಕೊತೀನಿ. ಎಲ್ಲ ಮುಖಂಡರು ನಮಗೆ ಪ್ರೋತ್ಸಾಹ ಕೊಟ್ಟು ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಮಾಸ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ವಲ್ಪ ದಯವಿಟ್ಟು ಎಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಬೇಡಿ, ಹಂಗೆ ಇದಕ್ಕೆ ಬನ್ನಿ. ಸತತವಾಗಿ ಮೂರುವರೆ ತಿಂಗಳು ಹರಿಪ್ರಸಾದ್ ಅವರ ನಮ್ಮ ಹರಿಪ್ರಸಾದ್ ಅವರ ತಂದೆ ನಾರಾಯಣ ಸ್ವಾಮಿ ಅವರವರು ಬಂದಿದ್ದಾರೆ. ಅವರು ಸಹ ವೇದಿಕೆ ಮೇಲೆ ಬರಬೇಕು. ನಮ್ಮ ಮಾಸ್ಟರ್ ಆದ್ಮೇಲೆ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಇವರು ವಯಸ್ಸು 27-28 ವರ್ಷ, ಒಳ್ಳೆ ವಿದ್ಯಾವಂತರು. ಅವರು ಆ ದೇವರು ಅವ್ರಿಗೆ ವಿದ್ಯೆ ಬಹಳ ಕರಗದಾಗಿ ಹೊಂದು ಬಂದಿದ್ದಾರೆ. ಕಮ್ಮಿ ಸಮಯದಲ್ಲಿ ಎಲ್ಲ ನಾವು ಹಳಬರು ಒಂದು 3-4 ಜನ ಈ ಕುರುಕ್ಷೇತ್ರ ನಾಟಕಕ್ಕೆ ಹಳಬರು. ಇನ್ನು ಮಿಕ್ಕಿದ ಪಾತ್ರಧಾರಿಗಳೆಲ್ಲ ಎಲ್ಲರೂ ಹೊಸಬ್ರೆ. ತುಂಬಾ ಅಚ್ಚುಕಟ್ಟಾಗಿ ನಮಗೆ ವಿದ್ಯೆಯನ್ನು ಕಲಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು ದೇವರಾಜ್ರವರು ನಾವೆಲ್ಲ ಸೇರಿ ಅವ್ರಿಗೊಂದು ಬಿರುದು ಕೊಡ್ತಾ ಇದ್ದೀವಿ. ಚೂರು ಅಗಲ ಮಾಡಿ, ಚೂರು ಎಲ್ಲ ಹಾಗೆ ಶ್ರೀ ಅಖಂಡೇಶ್ವರ ಕೃಪಾಕೋಶದ ನಾಟಕ ಮಂಡಳಿ ಕುಂಬಳಗೋಡು ಇವರ ವತಿಯಿಂದ ನಮ್ಮ ಮಾಸ್ಟರ್ ಆದಂತಹ ಹರಿಪ್ರಸಾದ್ ಅವರಿಗೆ ನಮ್ಮ ಮಾಸ್ಟರ್ ಆದ ಹರಿಪ್ರಸಾದ್ ಅವರಿಗೆ ಶ್ರೀ ರಂಗಕಲಾ ಚತುರ ಎಂಬ ಬಿರುದನ್ನು ಕೊಟ್ಟು ಈ ವೇದಿಕೆ ಮುಖಾಂತರ ಅವರಿಗೆ ಸನ್ಮಾನಿಸಲಾಗುವುದು. ರಂಗಕಲಾ ಚತುರ ಎಂಬ ಬಿರುದನ್ನು ಕೊಟ್ಟು ವಿಶೇಷವಾಗಿ ನಮ್ಮ ಅಖಂಡೇಶ್ವರ ಕೃಪಾಕೋಶದ ನಾಟಕ ಮಂಡಳಿ ವತಿಯಿಂದ ನಮ್ಮ ಮಾಸ್ಟರ್ಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ತಬಲಾ ವಾದ್ಯ ಮೃದಂಗರು ಮತ್ತೆ ನಮ್ಮ ವಾದ್ಯಗೋಷ್ಠಿಯಾದಂತಹ ಷಣ್ಮುಖ ಸರ್ಜಾ ಅವರು ಮೈಸೂರು, ತಬಲಾ ಸೋಮಣ್ಣರವರು ಬೆಂಗಳೂರು, ರಿದಮ್ ಪ್ಯಾಡ್ ಅವರು ಗುರುರಾಜು, ಕಾರ್ನೆಟ್ ಸುರೇಶ್ ಅವರು ಮತ್ತು ನಮ್ಮ ಹರಿಪ್ರಸಾದ್ ಮಾಸ್ಟರ್ ಆದಂತಹ ಅವರ ತಂದೆಯವರಾದ ನಾರಾಯಣ ಸ್ವಾಮಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಗಂಗಸಂದ್ರ ಕಲಾವಿದರ ಕಡೆಯಿಂದ ಈಗ ಮೊನ್ನೆ ತನ ರೀಸೆಂಟ್ ಆಗಿ ಕುರುಕ್ಷೇತ್ರ ನಾಟಕ ಅವರು ಸಹ ಮಾಡಿದ್ರು. ಮಾಸ್ಟರ್ಗೆ ಗಂಗಸಂದ್ರ ಕಲಾವಿದರ ಕಡೆಯಿಂದ ಒಂದು ವಾಚ್ನ ಗಿಫ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಗಂಗಸಂದ್ರ ಕ್ರಿಶ್ಚಿಯನ್ ಪಾತ್ರಧಾರಿಯಾದಂತಹ ಮಾದೇವಣ್ಣವರು, ಅರ್ಜುನನ್ ಪಾತ್ರಧಾರಿಯಂತಹ ರಾಜಶೇಖರ್ ಮತ್ತೆ ಭೀಮಾ ಕುಮಾರ್ ಅವರು ಇವ್ರ ಕಡೆಯಿಂದ ಮಾಸ್ಟರ್ಗೆ ವಾಚ್ನ ಗಿಫ್ಟ್ ಕೊಡ್ತಾ ಇದ್ದಾರೆ. ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕುಮ್ನೋಡು ಗ್ರಾಮ ಪಂಚಾಯತಿ ಆಗಿರ್ಬೋದು, ಬೇರೆ ಕಡೆಯಿಂದ ಮುಖಂಡರಾಗಿರ್ಬೋದು, ಇವರೆಲ್ಲರೂ ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದೀರಾ. ನಿಮ್ಮ ಸಹಕಾರ ಪ್ರೀತಿಗೆ ನಾವು ಚಿರಋಣಿ ಅಂತ ಹೇಳ್ತಾ ನಮ್ಮ ನಾಟಕನ ಮುಂದುವರಿಸ್ತಾ ಇದ್ದೀವಿ.
ಪರಮಾತ್ಮನ ಸನ್ನಿಧಿಯಲ್ಲಿ ವಾಸ ಮಾಡುತ್ತಿರುವ ನಾವೇ ಧನ್ಯರು. ಓಹೋ, ಶ್ರೀಕೃಷ್ಣ ಪರಮಾತ್ಮನು ಓಡಿಸ್ತಿರುವನು, ಇನ್ನೇನು ಎಚ್ಚರಗೊಳ್ಳುವನು. ಆ ಎಚ್ಚರಗೊಳ್ಳುವ ತನಕ ನಾನು ಈ ಪೀಠದಲ್ಲಿ ಕುಳಿತುಕೊಳ್ಳುವೆ. ಭವನ ಶೃಂಗಾರದ ವೈಭವ ಎತ್ತ ನೋಡಿದರು ಮುತ್ತು ನತ್ತಲಿಂದ ಕಟ್ಟಿದ ಸಾಲು ಸಾಲು ಕಂಬಗಳು. ಈ ಕೋಟಿ ಸೂರ್ಯ ಪ್ರಕಾಶಮವಾಗಿ ಕಣ್ಗುಳಿತಿರುವ ಈ ಮಾಧವನ ಅರಮನೆಯು ಹೇಳಲಿ, ಇನ್ನು ಮುಂದೆ ಅವರಿಗೆ ಪ್ರಯತ್ನಿಸುತ್ತದೆ. ಭವನದ ವೈಭವ, ಭವನದ ವೈಭವ ಭವನದ ವೈಭವ ಭಂಗಿಗಳ ನೋಟವು ಕಾಮನ ಬೆನ್ನಿನಂತಿರುವ ಈ ಹುಬ್ಬುಗಳು ಕಾಮನ ಮಿಂಚಿನಂತಿರುವ ಈ ಹುಬ್ಬುಗಳು, ಮಿಂಚಿನಂತಿರುವ ಈ ಕಣ್ಣುಗಳು, ಸಂಪಿಗೆ ಉಯ್ಯುತ್ತಿರುವ ಈ ನಾಸುಕ, ತೊಂಡೆ ಹಣ್ಣಿಂದಿರುವ ಈ ತುಟಿಗಳು, ದಾಳಿಂಬೆ ಕಾಣಂತಿರುವ ಈ ಗಂಧಗಳ, ಇವೆಲ್ಲ ನೋಡುತ್ತಿದ್ದರೆ ನಾನಾದ್ರೂ ವಿಂಗಿ ಅವರಿಗೆ ಪ್ರಯತ್ನಿಸ್ತೀನಿ.
ವಿಶ್ವೇಶ್ವರ ವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಕಥಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಕಥಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಕೌರವ ಕೌರವೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಯಾಕೆ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗದಿ ವೀರ ಪ್ರಚಂಡ ಕೌರವ ರಣರಂಗದಿ ವೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಭಯ್ಯ ದುರ್ಯೋಧನ ಸ್ವಾಗತ ಭಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲು ಕದಲಂ ಕುರುದಿನ ವೀರ ಶರೀರವು ಮದಿಸಿದ ಹುಲಿಯಾಕಾರ ಹುಡಿಗೆ ಸೇಯದರೆ ಈ ಸರದಾರ ಕೌರವ
ನಿನಗೆ ವಂದಿಸುವೆನು ದುರ್ಯೋಧನ. ಏನೋ ವಂದಿಸುವೆನು. ದುರ್ಯೋಧನ, ಪರಮಾತ್ಮನ ಕೊಡುತ್ತಿರುವನು. ಏನು ಕೃಷ್ಣನು ನಿಂತಿರುವನೇ? ನಾನು ದ್ವಾರಕೆಯಿಂದ ಹಸ್ನಾವತಿಯಿಂದ ದ್ವಾರಕೆಗೆ ಬಂದರೂ ಈ ಕೃಷ್ಣ ನಿದ್ದೇನು ಮುಗ್ದಿಲ್ಲವೇ? ಇರಲಿ, ಪ್ರಯತ್ನಿಸಿ ನೋಡುವೆನು. ಕೃಷ್ಣ, ವಾಸುದೇವ, ಇವನೆಂತ ಪುರುಷನಯ್ಯ! ತನ್ನ ರಾಜನೆಲ್ಲ ಬಲರಾಮನ ವಹಿಸಿ ಇಲ್ಲಿ ಬಂದು ಸುಖದಿಂದ ನಿದ್ದಿಸಿರುವನು. ನಿದ್ದಿಸಲಿ, ಬಂದಿದ್ದಾಯ್ತು. ಬಂದ ಮೇಲೆ ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವನಿ. ಶಾತಕಿ, ನನ್ನದೊಂದು ಮಾತಿದೆ. ಅದೇನು ಹೇಳು ದುರ್ಯೋಧನ? ಶಾತಕಿ, ಪಾಂಡವರು ನಮಗೂ ಯುದ್ಧವು ಒದಗಿ ಬಂದಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ಹೇಳಿವೆ ದುರ್ಯೋಧನ, ನನ್ನಲ್ಲಿ ಒಂದು ಮಾತಿದೆ. ಏನದು? ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ಈ ಸಾರ್ಥಕಿ ನಾನಲ್ಲೇ ಇರುವನು ದುರ್ಯೋಧನ. ಸಾರ್ಥಕಿ ಸರಿಯಾದ ಮಾತನ್ನು ಹೇಳಿದೆ. ಕೃಷ್ಣನು ನಮ್ಮ ಪಕ್ಷ ವಹಿಸಿದರೆ ಇಡೀ ಯಾದವ ಸೈನ್ಯವು ನಮ್ಮ ಪಕ್ಷ ವಹಿಸುವುದು. ಹಾಗೆ ಆಗಲಿ ದುರ್ಯೋಧನ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಹೊಡಿಸ್ತಿರುವನು. ಇನ್ನೇನು ಎಚ್ಚರಗೊಳ್ಳುವ ತನಕ ಹೀಗೆ ಪೀಠವನ್ನು ಅಲಂಕರಿಸಿರುವೆ. ನೀ ಪೀಠವನ್ನು ಅಲಂಕರಿಸಿರುವ ದುರ್ಯೋಧನ. ನಮ್ಮಂತ ಬುದ್ಧರಾಗರ ನಾನು ಈ ಗೋಪಾಲನ ಪಾದ ಬಳಿ ಹಸಂಭವ. ನಮ್ಮಂತ ರಾಜರಿಗೆ ಶಿರಭಾಗ ನೆರಪಿಟ್ಟ. ಅರ್ಜುನ, ನಿನಗೂ ಒಂದು ಸುಗನ ಅರ್ಜುನ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣ ಸಖ? ಅರ್ಜುನ,
ಹಿನ್ನೆಲೆ ನಿನ್ನ ಪ್ರಾಣ ತಗ ಅರ್ಜುನ. ಏಕೆ, ಏನಾಯ್ತು ಸಾರ್ಥಕಿ? ಅರ್ಜುನ, ಅದನ್ನು ನನ್ನ ಬಾಯಿಂದ ಹೇಳಲು ಸಾಧ್ಯವಿಲ್ಲ. ನೀನೇ ನೋಡು ಅರ್ಜುನ. ಓ ಅಣ್ಣನಾದ ದುರ್ಯೋಧನು ನನಗಿಂತ ಮುಂಚಿತವಾಗಿ ಧೋರಿಕೆಯಲ್ಲಿ ಕುಳಿತಿರುವನೇ? ಹೌದು ಅರ್ಜುನ, ನಿನ್ನ ಆಲಸ್ಯ ಪೌರುಷದಿಂದ ಶ್ರೀಕೃಷ್ಣ ಪರಮಾತ್ಮನ ಆಶ್ರಯ ಪಡೆದಂತೆ ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಳಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ನಮ್ಮ ಕೃಪಾದೃಷ್ಟಿಯು ನಮ್ಮ ಮೇಲೆ ಬಿದ್ದರೆ ನಮಗೆ ಅಂದು ಆನಂದವಲ್ಲವೇ? ವಿಧಿಷ್ಠರು ನಾಲ್ವರ ಸಹೋದರಿಯರು ಚಿರದಿನ ಸಲವಾಗಿ ವನವಾಸಕ್ಕೆ ತೆರಳುವರು. ಹಾಗೆ ಆಗಲೇ ಅರ್ಜುನ. ಅರ್ಜುನ, ನನ್ನನ್ನು ನೋಡಿ ಅಸಮಾಧಾನವೇ? ನೀನು ಹೊರಟೆ ಎಂಬ ಬಳಿಕವೇ ನಾನು ದೋಣಿಕೆಗೆ ಹೊರಟಿದ್ದು. ಹಾಗೆ ನನ್ನ ಸುದೇವನದಿಂದ ನಾನೇ ಮೊದಲು ಬಂದು ಸೇರಿದೆ, ನೋಡಿದೆಯಾ? ದುರ್ಯೋಧನ, ಗುರು ಸನ್ನಿಧಿಗೆ ದೇವರ ಮುಂದಿನಕ್ಕೆ ಮೊದಲು ಹೋದರನ್ನೇ ಕೊನೆಗೆ ಹೋದರೆ ಅವರವರ ಭಾವನೂಪದ ದೊರೆತೇ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ನಾನು ಆಗುವುದಿಲ್ಲ ಗಾಂಧಯ. ಇಂತಹ ಸಮಯದಲ್ಲಿ 4 ರಾಜ್ಯಗಳ ಸಹಾಯವನ್ನು ಪಡೆದರೆ ಹಲವು ಮಂದಿ ರಾಜ್ಯದ ಸಹಾಯವನ್ನು ಪಡೆಯಬಹುದಲ್ಲವೇ? ನಾನು ಬಂದಿದ್ದು ಈ ಮಹಾಮಹಿಮೆಯ ಪಾದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಬೇಕು. ಹೆಚ್ಚೇನ ಸರಿ ಸರಿ, ನೀ ಯಾವ ಇಚ್ಛೆ ಎಂದರಮ್ಮ. ಹೋದ್ರೆ ಈ ಶರೀರ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಲ್ಲ ಅರ್ಜುನ. ಸಿಕ್ಕಿ ಬಿದ್ದರು ಸಂತೋಷವೇ. ಕುರು ಪಾಂಡವರ ಗಮನಗಳಲ್ಲಿ ಒಂದೇ ವಂಶದ ಪವಿತ್ರರಂತೂ ಅರಿಯುವುದನ್ನು ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿ ಅಸತ್ಯದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರವನ್ನು ಬೆಳಕಿಗೆ ಕಳೆದುಕೊಂಡು ಹೋಗು. ನೃತ್ಯವನ್ನು ನೋಡಿಸಿ 7 ಚಕ್ರಪಾಣಿ 7 3 ಲೋಕ ಮಂಗಳವೂ ನಿನ್ನಲ್ಲಿ ಸೇರಿದೆ. ಯಾರು? ಅರ್ಜುನ, ನಿನ್ನ ಪ್ರಾಣಸಖ ಪರಮಾತ್ಮ, ಯಾವಾಗ ಬಂದೆ? ಎಲ್ಲರೂ ಕುಶಲವೇ? ಛೇ ಛೇ, ಈ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠವಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯ ಅನ್ವೇಷಣೆ ಮಹಾಪ್ರಸಾದ. ವಾಸುದೇವ, ಯಾರು? ಓಹೋ, ಕೌರವೇಶ್ವರ. ಯಾವಾಗ ಬಂದೆ ಬಾವ? ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ಕಾಯುವಂತಾಯ್ತಲ್ಲ ಬಾವ. ಕೃಷ್ಣ, ನಿದ್ದೆ ಮಾಡುವವರನ್ನ ಎತ್ತರಿಸಬಹುದು, ಆದರೆ ಇನ್ನಂತ ನಿದ್ದೆ ಬೇಸರನ್ನು ಎತ್ತರಿಸಿದ್ರು ಬಹಳ ಕಷ್ಟ. ನಾನು ಒಂದು ಬಾಳ ವೇಳೆ ಆದ್ರೂ ಎತ್ತರಿಸ ನೀನು ಈ ನಿನ್ನ ಮಿತ್ರ ಬಂದ ಕೂಡಲೇ ಕದ್ದು ಕುಂತು ಆಗ್ಲಿ ಭಾಷಣವನ್ನೇ ಪ್ರಾರಂಭಿಸಿದಿಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದಿದ್ದನ್ನು ನಾನು ನೋಡಿಯೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬಂದಿರುವ ಕಾರಣವಾದರೂ ಏನು ಬಾವ? ಕೃಷ್ಣ, ನಮಗೂ ಪಾಂಡವರಿಗೂ ವಿದ್ಯಾಸನವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರಲಿ. ಇದಕ್ಕೆ ಏನು ಹೇಳಿವ? ಏನು ಯುದ್ಧವೇ? ಬೇಡ ಬಾವ, ಬೇಡ. ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಜ ಬಾವ, ಬಲ್ಲೆಯ ಇಹಲೋಕ ರಾಜರಾಜ
ಬಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ ಬಾವ, ಬೇಡ. ನನ್ನ ಮಾತನ್ನು ಕೇಳು. ಎಷ್ಟು ಈಗ ಯಾವ ರೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ಅದನ್ನು ಬಿಟ್ಟು ಈ ನಮ್ಮ ಇಬ್ಬರ ಬೇಡಿಕೆ ನೀಡಿ. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿನ್ನ ಅಣ್ಣನ ಆಡುತ್ತಿರುವ ಮಾತುಗಳನ್ನು? ಹೌದು ಪರಮಾತ್ಮ. ಓಹೋ, ನೀನೂ ಸಹ ಈ ಯಾದವರ ಸಹಾಯವನ್ನು ಬೇಡಿಕೊಂಡು ತೋರುವುದು? ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ತಾವು ನಿದ್ರೆಯನ್ನು ಎಚ್ಚರಗೊಳ್ಳುವಾಗ ತಮ್ಮ ಕುಂಭಾದೃಷ್ಟಿಯು ನನ್ನ ಮೇಲೆ ಬಿದ್ದಿರುವುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಕೂಡಲೇ ಕೃಷ್ಣ, ನಮ್ಮ ಇಬ್ಬರಿಗೂ ಸಮಾನ ಬಂದು ನ್ಯಾಯಸ್ಥರು ಧರ್ಮಸ್ಥರು. ನಿನ್ನ ಬಳಿಗೆ ಮೊದಲು ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸುತ್ತೇವೆ. ಕೃಷ್ಣ, ಇದಕ್ಕೆ ಏನು ಹೇಳಿವೆ? ದುರ್ಯೋಧನ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಯಾವ ವಿಷಯದಲ್ಲಿ? ನಾನು ಎಚ್ಚರಗೊಂಡಾಗ ಮೊದಲು ಕಂಡದ್ದು ಪಾರ್ಥನನ್ನು. ಇರಬಹುದು. ಪಾರ್ಥನು ನಿನಗಿಂತಲೂ ಚಿಕ್ಕವನು. ಎಲ್ಲ ಕಬಡ್ಡಿ ಈ ಈ- ಈ ನಿನ್ನ ನಮ್ಮ ಸಹಾಯವನ್ನು ಮಾಡಿದರೆ ಈ ನಿನ್ನ ಉಪದೇಶವು ಮಾತೇ ಕೃಷ್ಣ. ಬಾವ, ಹಾಗೆಂದು ದುಡುಕುವುದು ಬೇಡ ಬಾವ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಒಂದು ಅಣ್ಣ ಬಲರಾಮ ಸಹಿತ ಯಾದವರ ಅಕ್ಷೋಹಿಣಿ ಒಂದು ಸೈನ್ಯ, ನಿರಾಸ್ತ್ರನು ನಿರಾಯುಧನಾದ ಮತ್ತೊಂದು ಕಡೆ ನಾನು. ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ಪಾರ್ಥ? ಇದಕ್ಕೂ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವ. ನಿರಾಶನು ನಿರಾಜನು ಈತನ ಕಟ್ಟಿಕೊಂಡು ನಾನು ಹೇಳ್ತಾನೆ ಮಾಡೋದು. ಕೃಷ್ಣ, ಸಾಗರ ಕೃಷ್ಣ. ಭಲೇ ಬಾವ, ಭಲೇ. ನಿನ್ನ ಸಾಹಸಕ್ಕೆ ಸಕ್ಕಂತದ್ದನ್ನೇ ಆರಿಸಿಕೊಂಡೆ. ಪಾಂಡವರ ಪಕ್ಷವನ್ನು ನೀನೇ ವಹಿಸಿಕೋ. ನನ್ನ ಬಲರಾಮನ ಬಲರಾಮನ ಜೊತೆ ಪಕ್ಷವಿನ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ಭಲೇ ಬಾವ, ಭಲೇ. ನಿನ್ನ ಸಾಹಸಕ್ಕೆ ತಕ್ಕಂತದ್ದನ್ನೇ ಆರಿಸಿಕೊಂಡೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡಬೇಕು. ಆಗಲಿ. ಭಕ್ತರನ್ನು ಕೈಸದಿಂದ ಎತ್ತಿಸುವುದು ಈ ನಿನ್ನ ಮಹಾಜಾಲೆಯನ್ನು ನಾರಾಯಣ ಹರಿಯನೆಂದು ಬಳಸಿದ ಕೃಷ್ಣ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಅಮರ. ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯಾರಿಸಿ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ. ಧರಣಿ ಸಾಸುರ ಈ ಕೌರವೇಶ್ವರ ರಾಜಧರ್ಮ ಕಲಂಕ ಸಹಿಸಲಾರ. ಆಯುಧವಂ ಧರಿಸದಿರೇ ಆಯುಧವಂ ಧರಿಸದಿರೇ ಪಾಂಡವರನು ಎಂತು ಪಾಲಿಪೆಯೋ. ನೋಡುವೆನು ನಿನ ಪಂತ ನಿಪುಣ ಅವತಾರ ಪುರುಷ ಮುಕುಂದ. ಹೀಗಿರುವಾಗ ಪಾಂಡವರು ಅಂದರೆ ನಿಮಗೆ ಬಹಳ ಮಮತೆ ಇದೆ. ಆದರೂ ಈ ಪ್ರಾಸಕ ಅರ್ಜುನನು ಹೀಗಿರುವಾಗ ನಮ್ಮಡೆ ಬಿಡುವುದೆಂದರೆ ಸಾಧ್ಯವೇ? ಹಾಗೂ ಬಾಧಕವಿಲ್ಲ. ಕೃಷ್ಣ, ಆಯುಧವನ್ನು ಧರಿಸಿ ರಣರಂಗದಲ್ಲಿ ಯಾರ ಪಕ್ಷವನ್ನು ಕಾಯ್ದೆಂದರೆ ವಚನ ಕೊಟ್ಟಿದೆ, ವಚನ ವೆಚ್ಚನಾದ್ಯ. ಹಾಗೆಂದು ದುಡುಕುವುದು ಬೇಡ ಬಾವ. ಅದು ಮುಂದೆ ತಾನೇ ತಿಳಿಯುವುದು. ಏನು ಕೃಷ್ಣ ಮುಂದೆ ತಿಳಿಯುವುದು? ಕೃಷ್ಣ, ನನ್ನ ಗುರುದೇವರ ಬಲರಾಮರು ಹೊರಾಹ ಹಿಡಿದು ರಣರಂಗದಲ್ಲಿ ನಿಂತರೆ ಮುನಿಯರೇ ಹೀಗಿದ್ದಾರೆ.
ಈಗ ನನ್ನ ಪ್ರಯತ್ನವು ಸಾರ್ಥಕವಾಗಿದೆ. ಆದಿಭಕ್ತ ಯೋಗಸೇನನು ನನ್ನ ಪ್ರಾಣ ಸಪಥ. ಆಗ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದರು. ಈಗ ನನ್ನ ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ನನ್ನ ದ್ವಾರಿಕೆ ಯಾತ್ರೆಯು ಸಫಲವಾಯಿತು. ಈ ಮಾಟ ಸಿಗಲಿ ಅರ್ಜುನ, ಪರಮಾತ್ಮ. ಎಂತಹ ಕಾರ್ಯ ಮಾಡಿದೆ ಅರ್ಜುನ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹಾರಗೊಡ್ಡೆ ಅಲ್ಲ, ಫಲಿತವಾದ ಖಡ್ಗವನ್ನು ಬಿಸಿದು ಹೊರೆಯನ್ನು ಆಶ್ರಯಿಸಬಲ್ಲ ಮಂದಮತಿಯಂತೆ ಮುಂದೆ ರಣಾದುರಂಗದಲ್ಲಿ ಕಾದಾಡಬೇಕಾದ ಈ ಬಲರಾಮ ಸಹಿತ ಯಾದರ ಅಚ್ಚೋಡಿ ಸೈನ್ಯ ಕೇಳಿಕೊಳ್ಳದೆ ನಿರಾಸನು ನಿರಾಯುಧನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಒಂದು ವೇಳೆ ಕೃಷ್ಣ, ಈ ಯುದ್ಧದಲ್ಲಿ ನನಗೆ ನೀನು ಸಾರಥಿಯಾಗಿ ನಿರ್ಗತಿಗರ ಗತಿಯು ರಥವಸ್ತ್ರ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ಈ ನಿನ್ನ ವರದ ಹಸ್ತವು ರಥಾಸ್ತ್ರ ರಜ್ಜುಗಳನ್ನು ಬಿಡುವುದು. ಆಗ ನಾನು ನೋಡುವುದು, ಶತ್ರುಗಳು ನೋಡುವುದು, ಜಗತ್ತು ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವನ್ನು ನಲಿಯುವುದನ್ನು ನೋಡುವರು. ನಿಯಂತೆಯ ವರ್ಷದಲ್ಲಿ ಮಾನವ ಜೀವನ ವಿಶ್ರಾಂತಿಯು ಚಿರಪಟ್ಟು ಧರ್ಮದ ಪುಣ್ಯವು ಪ್ರತಿಷ್ಠಾಪವಾಗುವುದನ್ನು ನೋಡುವರು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಹೊಗಳುವೇಗೆ? ಅಂತಹ ದೈವಾತ್ಮದ ಮಹಿಮೆಯನ್ನು ನನ್ನಲ್ಲೇನು ಕಂಡೆ ಪಾರ್ಥ? ಪರಮಾತ್ಮ, ನಿನ್ನ ನನ್ನಲ್ಲಿ ಇಂದ್ರಜಾಲಿ ಹೇಗೆ?
ನಾನು ಜೀವನ ಬಸ್ ಇಲ್ಲಿಗೆ ಬಂದವನಲ್ಲ, ನಾನು ನಿನ್ನನ್ನು ಹೊಂದಿರುವೆನು.
ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ಆಗಬಹುದು ಪರಮಾತ್ಮ, ನಾನಿನ್ನು ಹೋಗಿ ಬರ್ತೇನೆ.
ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದ ಚಿಂತ್ಯ ಘೋರ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು ನಾನೊಂದು ಅರಿಯಲು. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ ಆ ಧರ್ಮದ ಆಕ್ರಮಣದಿಂದ ರೂಪುಗಿಡಲಿಕ್ಕೆ ಶಾಂತಿ ಪ್ರಯತ್ನಿಸಬೇಕಲ್ಲವೇ ಸ್ವಾಮಿ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನ ಅಳಿವೆ ನೂತನ ಆವಿಷ್ಕಾರವು. ಯುದ್ಧವೆಂದು ಅವಶ್ಯಕ, ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತೊಂದನ್ನು ನಿರ್ಮಿಸಿದರು. ನನ್ನ ಸಮರ ಗೀತೆಯು ಮಾನವರಿಗೆ ಪರಾಕಾಷ್ಠೆಯನ್ನು ಬೋಧಿಸಿ ಪೃಥ್ವಿಯ ಕಲುಷಿತವನ್ನು ಕುರುಕ್ಷೇತ್ರದ ಯುದ್ಧ ಪ್ರಳಯದಲ್ಲಿ ಸಹ ಈ ಕುರುಕ್ಷೇತ್ರದ ಒಂದೊಂದು ಧೂಳಿಯ ಗಣವನ್ನು ರಕ್ತರಸದಿಂದ ತೋರಿಸಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಗೊಂಡು ಮರವಾಗಿ ವಿಜ್ಞಾನ, ರಾಜನೀತಿ, ದರ್ಶನ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೇ ಕೊಡುವುದು.
ಧರ್ಮರಾಜ ಮನೆಗೆ ಧರ್ಮರಾಜ ಮನೆಗೆ ಧರ್ಮಯುದ್ಧವೇ ತೊಡಗಿ ಧರ್ಮರಾಜ ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ಅದೃಷ್ಟ ಮಾತ್ರದಿಂದಲೇ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲನೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ಹೌದು ಸ್ವಾಮಿ. ಪ್ರಿಯತಮೆ, ಕಾಳಿಂಗ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆಯಾವವನ್ನು ಛೇದಿಸದ ಹೊರತು ಬೇರೆ ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯಾವರ್ತಕ್ಕೀಗ ಇಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆ ಆಗೋದಾದರೆ ಅಂತಹ ಧರ್ಮಕ್ಕೆ ಶತಾಧಿಕಕ್ಕೆ ಕಾಡವಿದೆ. ಈ ಘೋರ ಹತ್ಯೆಗೊಂಡವು ನಿಲ್ಲಲು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನ. ಪ್ರಿಯತಮೆ, ಸ್ವಾಮಿ, ಬಾಮ ರುಕ್ಮಿಣಿ, ಸ್ವಾಮಿ, ನಿಮ್ಮಿಬ್ಬರ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೂ ಸಹ ನನ್ನ ಈ ಪ್ರಯತ್ನವು ವಿಫಲವಾಗುವುದು. ವಿಫಲವಾಗುವುದಿಲ್ಲ ಸ್ವಾಮಿ, ಸಫಲವಾಗುವುದು. La 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 la
ಧರ್ಮ